ಅದು ಕಳಪೆ ಆಗಿದೆ ಅಂತ ಹೇಳಿದ್ರೆ ಈಗ ಕೆಲವೊಂದು ಇವಾಗ ಹೊಸದಾಗಿ ಹಾಕಿದ್ದಾರೆ, ಹೊಸದಾಗಿ ಸಿಂಥೆಟಿಕ್ ತಾಕಾಗಿದೆ, ಆದಮೇಲೆ ಅದನ್ನು ಕಳಪೆಗಳಾಗೋದು ಸಹಜ, ಕೆಲವೊಂದು ಆಗಿದೆ. ಅಲ್ಲ ಸರ್, ಸಹಜ ಅಂತ ಹೇಳಿದ್ರೆ ಈಗ ಮಣ್ಣಿದೆ ಸರ್, ನೀವು ಒಂದು ಕಡೆ ಹೋಗಿ ನೀವು ಒಂದು ಕಡೆ ಒಂದು ಮಣ್ಣು ಕೂತ್ಕೋಬೇಕಂತ ಹೇಳಿದ್ರು ಅಲ್ಲ ಸರ್, ಇಲ್ಲಿ ಸರ್ ಹೇಳ್ಬಿಡ್ತೀನಿ, ಒಂದು ಸ್ಟೇಜ್ ಅಲ್ಲ 2 ಸ್ಟೇಜ್ ಹಾಕಿದ್ದಾರೆ, ನೀವು ನೋಡಿದ್ರ ಸರ್? ಹಂಗಲ್ಲ ಸರ್, ಸಹಜನ ಅಂದ್ರೆ ನಾನು ಹೇಳ್ತಾ ಇರೋದು ಹಂಗೆಲ್ಲ, ಸರಿ ಮಾಡ್ಕೊಳ್ಳೋ ನಮ್ಮ ಜವಾಬ್ದಾರಿ ಅಲ್ಲ ಸರ್. ಅಲ್ಲ ಕಳಪೆ ಆಗಿದೆ, ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ಲಿದೆ. ಸರಿ ಮಾಡ್ಕೊಳ್ಳಕ್ಕೆ 20ನೇ ತಾರೀಕುವರೆಗೂ 20ನೇ ತಾರೀಕುವರೆಗೂ ಸರಿ ಮಾಡಿ. ಎಷ್ಟು ವರ್ಷ ಇದೆ ಸರ್? ಎಷ್ಟು ವರ್ಷ ಇರಿ ನಾನು ಹೇಳ್ತೀನಿ ಸರ್. ಸರ್ ಸರ್ ಈಗ ಇರಿ ಒಂದು ಸರ್ ಸರ್ ಒಂದು ಮಾತು ಇರಿ ಸರ್. ಈಗ ನಾವು ಮೇಡಮ್ ಅವ್ರನ್ನ ವಿಚಾರಿಸಿದ್ರೆ ಇಡೀ ಸಿಂಥೆಟಿಕ್ ಟ್ರ್ಯಾಕ್ ಹಾಕುವಂಥ ಸಂದರ್ಭದಲ್ಲಿ ಯಾರೇ ಒಬ್ಬ ಅಧಿಕಾರಿನಾಗಲಿ ಒಬ್ಬ ಕ್ರೀಡಾಪಟುಗಳನ್ನಾಗಲಿ ಒಳಗೆ ಬಿಡಲಿಲ್ಲ. ಯಾರು ಬರಬೇಡಿ, ನಮಗೆ ಗೊತ್ತಿದೆ ನಾವು ಮಾಡ್ತೀವಿ, ನೀವು ಯಾರು ಬರಬೇಡಿ ಅಂತ ಎಲ್ಲರೂ ನಿರ್ಬಂಧ ಏರಿದ್ದಾರೆ. ಅಥವಾ ಗೊತ್ತಿರ್ತಕ್ಕಂಥವ್ರು ಯಾರಾದರೂ ಬಂದು ಏನನ್ನ ಹೇಳೋಕ್ಕಾದ್ರೆ ನೀವೇನು ಹೇಳ್ಬೇಡ್ರಿ, ನಮಗೆಲ್ಲ ಗೊತ್ತಿದೆ ಅಂತ ಹೇಳಿದ್ದಾರೆ. ಅದರಿಂದ ಇದ್ರ ಪೂರ್ತಿ ಸಂಪೂರ್ಣವಾಗಿ ಟ್ರ್ಯಾಕ್ ಎಲ್ಲ ರೆಡಿ ಮಾಡಿರೋದು ಸ್ಟೇಟ್ನವ್ರಂತೆ. ಮೇಡಮ್ನವ್ರು ನಾವು ಕೇಳಿದ್ವಿ, ಯಾಕೆ ಮೇಡಮ್ ನಮ್ಮಲ್ಲಿ ಇರ್ತಕ್ಕಂಥವ್ರು ಈಗೆಲ್ಲನೂ ಏನು ಥ್ರೋಸ್ ಇದೆಯೋ ಆ ಥ್ರೋಸ್ ರಿಂಗ್ಗಳನ್ನೆಲ್ಲ ಚೇಂಜ್ ಮಾಡ್ಬೇಕೀಗ ಅಂತ ಈಗ ಹೇಳ್ತಾ ಇದ್ದಾರೆ. ಅಂದರೆ ಯಾರಾದರೂ ಕ್ರೀಡಾಪಟುಗಳು, ಹಿರಿಯ ಕ್ರೀಡಾಪಟು, ಉದಾಹರಣೆ ನಮ್ಮ ಜಗನ್ ಇರ್ಬೋದು, ಅಥವಾ ಇನ್ನೊಬ್ರು ಇಲ್ಲಿ ವೆಂಕಟೇಶ್ ಅಂತಿದ್ದಾರೆ, ವೆಂಕಟೇಶ್ ಇರ್ಬೋದು, ಅಥವಾ ಇನ್ನೊಬ್ರು ಯಾರೋ ಕ್ರೀಡಾಪಟುಗಳನ್ನ ಒಳಗೆ ಬಿಟ್ಟಿದ್ದಿದ್ರೆ ಅವರೇ ತೋರಿಸಿರೋರು ಈ ಕಡೆ ರಿಂಗ್ ಇಲ್ಲಾಕಿ ಅಂತ. ಆದರೆ ನಮಗೆಲ್ಲ ಗೊತ್ತಿದೆ ಅಂತೇಳಿ ಬೆಂಗಳೂರಿನವರು ಮೇಡಮ್ನವ್ರನ್ನೇ ಅವಾಯ್ಡ್ ಮಾಡಿದ್ರಂತೆ, ನೀವು ಯಾರು ಬರಬೇಡಿ ಒಳಕ್ಕೆ ಅಂತ ಹೇಳಿದ್ರಂತೆ. ಮೇಡಮ್ನವ್ರು ಈ ವಿಷಯ ನಮ್ಗೆ ಹೇಳಿದ್ರಿ. ಅಲ್ಲ ಮಾಡಿದ್ದಾರೆ, ಮಾಡಿರೋದನ್ನೇ ಸರಿಯಾಗಿ ಮಾಡಿಲ್ಲ ಸರ್, ಅದನ್ನೇ ಮಾಡಿಲ್ಲ. ಅವರೇ ಇಂಟರ್ನ್ಯಾಷನಲ್ ಅವ್ರು ಮಾಡೋರೇ ಮಾಡಿಲ್ಲ ಸರ್. ಸುರೇಶ್ ಅವರೇ, ಅದೇ ಕಾರ್ಯಕ್ರಮ ಅಲ್ಲ ಸರ್, ಅದು ಕಾರ್ಯಕ್ರಮ ಹಂಗಾಗಿರೋದ್ರಿಂದನೇ, ಕಳಪೆ ಆಗಿರೋದ್ರಿಂದನೇ 20ನೇ ತಾರೀಕು ಒಳಗೆ ಅವ್ರು ಟೈಮ್ ಕೊಟ್ಟಿದ್ರಿ. 20ನೇ ತಾರೀಕು ಒಳಗೆ ಅವ್ರು ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮನ್ನೇ ಎಲ್ಲರೂ ಕಳಿಸಿ ಆ ಏನೇನು ಸರಿ ಮಾಡಬೇಕು ಎಲ್ಲ ರೀತಿಗಳ ಸರಿ ಆದ್ಮೇಲೆ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಆಸೆ. ಹೇಳ ಈಗ ಕಳಪೆ ಆಗಿರೋದು ಕಾರ್ಯಕ್ರಮನ ನಾನು ಬಹಳಷ್ಟು ನಿಮ್ಮಿಂದ ನಾನು ತಿಳ್ಕೊಂಡಿದ್ದೆ. ನಾನು ಇವತ್ತು ಅದಕ್ಕೆ ಫೈನಲ್ ಆಗಿ ನೋಡಕ್ ಬಂದಿದ್ದೆ, ಅದನ್ನ ಆಗಿದೆ. 20ನೇ ತಾರೀಕು ಅವ್ರು ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. 20ನೇ ತಾರೀಕು ಆದ್ಮೇಲೆ ಎಲ್ಲ ಸರಿ ಆದ್ಮೇಲೆ ಉದ್ಘಾಟನೆ ಮಾಡಲಿ ಸರ್. ತಂದಿದ್ದೀವಿ. ನಾಳೆ ಸಾಧ್ಯವಾದ್ರೆ ಸಚಿವರು ಕೂಡ ಕಳಪೆ ಆಗಿರೋ ಕಾರ್ಯಕ್ರಮನ ಕರ್ಕೊಂಡೋಗಿ ಅವ್ರನ್ನ ವೀಕ್ಷಣೆ ಮಾಡಿ ಉದ್ಘಾಟನೆ ಮಾಡಿ. ಇದು 50-60 ವರ್ಷದ ಅಲ್ಲ ಸರ್, 45 ವರ್ಷ 46 ವರ್ಷ ನಾವು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇದ್ದಾಗ ಶ್ರೀನಿವಾಸ್ ಮಾಸ್ಟರ್ ಹೇಳಿದಂಗೆ ಇಲ್ಲಿ ಭಾಳ ಕೊರತೆ ಇತ್ತು, ಜಿಲ್ಲೆಯಲ್ಲಿ ಭಾಳಷ್ಟು ಕೊರತೆ ಇತ್ತು. ಕ್ರೀಡಾಂಗಣದಲ್ಲಿ ಓಡಬೇಕಂದ್ರೂ ಈ ವ್ಯವಸ್ಥೆಯನ್ನು ರಾಮಚಂದ್ರ ಅವರಾಗ್ಬೋದು, ನಮ್ಮ ಆಬಿ ರಮೇಶನಾಗ್ಬೋದು, ಅಂಚೇಶ್ವರನಾಗ್ಬೋದು, ಭಾಳಷ್ಟು ವ್ಯವಸ್ಥೆಗಳಲ್ಲಿ ಇವಾಗ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಆಗಬೇಕಂದ್ರೂ ಅವ್ರ ಸಮಯ ಜಾಸ್ತಿ ಇದೆ. ಇಂಡೋರ್ ಸ್ಟೇಡಿಯಂ ಆಗಬೇಕಂದ್ರೂ ಆಬಿ ರಮೇಶರು ಭಾಳಷ್ಟು ಸಮಯ ಕೂಡ ಅವರಲ್ಲಿದೆ. ಭಾಳಷ್ಟು ಕಷ್ಟಗಳು ಬಿದ್ದು ಜಿಲ್ಲೆಯಲ್ಲಿ ಭಾಳ 40-50 ವರ್ಷಗಳಿಂದನೂ ನಾವು ಕ್ರೀಡಾಂಗಣದಲ್ಲಿ ಅಭಿವೃದ್ಧಿ ಮಾಡಲೇಬೇಕು, ಸಿಂಥೆಟಿಕ್ ಟ್ರ್ಯಾಕ್ ಮಾಡಲೇಬೇಕು ಅಂತೇಳಿ ನಾವು ಕೈ ಎತ್ತಿಟ್ಬಿಟ್ಟಾಗ ಅದಕ್ಕೆ ಸಪೋರ್ಟ್ ಮಾಡಿದವರೆಲ್ಲ ಕ್ರೀಡಾಪಟುಗಳೊಂದು ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗಿರೋದು ಮಾಧ್ಯಮ ಮಿತ್ರರಿಗೆ, ಮೀಡಿಯಾ ಮಿತ್ರರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ನನಗೆ ಫಸ್ಟು ಸಾಥಿ ಕೊಟ್ಟು ನಮಗೆಲ್ಲ ರೀತಿಗಳಲ್ಲಿ ಅವಕಾಶ ಕೊಟ್ಟು ನಮಗೆಲ್ಲ ಮಾಡಿದ್ದು ಪತ್ರಿಕಾ ರಂಗದವರು. ಇವತ್ತು ನನಗೆ ಏನೇನ ಈ ಕ್ರೀಡೆ ಆಗಿದೆ ಅಂದರೆ ಕಾರಣ ಇದೇ ಕ್ರೀಡಾಪಟುಗಳಿರ್ಬೋದು, ತಾವಿರ್ಬೋದು, ತಾವೇ ಕಾರಣಕರ್ತರು ಅಂತ ಹೇಳ್ತಾ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಸುಮಾರು ಮಾಜಿ ಸಂಸತ್ ಸದಸ್ಯರು, ಈ ಭಾಗದ ಮತ್ತು ಈಗ ಹಾಲಿ ದೇವನಹಳ್ಳಿ ಶಾಸಕರು, ಆಹಾರ ಮತ್ತು ನಾಗರಿಕರ ಸರಬರಾಜು ಸಚಿವರಾಗಿರುವ ಈ ಭಾಗದ 35 ವರ್ಷ ಕಾಲನೂ ಸೇವೆ ಮಾಡಿಕೊಂಡು ಬಂದಿರುವಂಥ ನಾಯಕ KH ಮುನಿಯಪ್ಪನವರು ಇಡೀ ಕೋಲಾರ ಕ್ರೀಡಾಂಗಣ ಒಂದೇ ಅಲ್ಲ,
ಇವತ್ತು ಈ ಕ್ರೀಡಾಂಗಣ ನಮ್ಮ ಅಸೋಸಿಯೇಷನ್ ಹಿಂದ್ಗಡೆ ಒಬ್ಬ ಗಾಡ್ ಫಾದರ್ ಇದ್ದರು ಅಂತ ಹೇಳಿದ್ರೆ ಅದು ಕೆ ಎಚ್ ಮುನಿಯಪ್ಪ ಅವರು. ಎಲ್ಲ ಸಹಕಾರನೂ ಎಲ್ಲ ರೀತಿಗಳಲ್ಲೂ ನಮಗೆ ಏನೇನು ಆಗಬೇಕಂದ್ರೂ ಮಾಡಿದ್ದು ಕೆ ಎಚ್ ಮುನಿಯಪ್ಪಾಜಿ. ಇವತ್ತು ಮಾಲೂರಲ್ಲಿ ಒಂದು ಸ್ಟೇಡಿಯಂ ಆಗಬೇಕಂತ ಹೇಳಿದ್ರೆ ಕಾರಣಕರ್ತರೆ ಅವರು 7 ಇಂದ 8 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಈ ಹೋಂಡಾವರಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡಿ ಒಂದು ಸ್ಟೇಡಿಯಂ ಮಾಡಿರೋದು ಕಾರಣ ಅವರು. ಮತ್ತು KGF ಅಲ್ಲಿ 5 ಇಂದ 6 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ ಸ್ಟೇಡಿಯಂ ಮಾಡಿದ್ದಾರೆ. ಮತ್ತು ಇಂಡೋರ್ ಸ್ಟೇಡಿಯಂಗೆ 2 ಕೋಟಿಯಿಂದ 2.5 ಕೋಟಿವರೆಗೂ ಹೋಂಡಾವರು ಅದೇ ಹೋಂಡಾ ಕಂಪ್ನಿ ಆಮೇಲೆ ಅದು ಸಾಕಾರ ಮಾಡಿದ್ದಾರೆ. ಮತ್ತು ಇಲ್ಲಿ ಕೋಲಾರ ನಮ್ಮ ಈ ಸ್ಟೇಡಿಯಮಲ್ಲಿ 2.5 ಕೋಟಿವರೆಗೂ ಖರ್ಚು ಮಾಡಿ ಈ ಹೋಂಡಾ ಸಿಟಿಯವರ ಹತ್ರ ಕಾಂಪೌಂಡ್ ಆಗ್ಬೋದು, ರೂಮ್ಸ್ ಆಗ್ಬೋದು, ಪ್ರತಿಯೊಂದು ಶೌಚಾಲಯಗಳು ಇರಲಿಲ್ಲ ಅದನ್ನು ವ್ಯವಸ್ಥೆ ಮಾಡೋದಕ್ಕಾಗ್ಬೋದು, ಎಲ್ಲ ರೀತಿಗಳಲ್ಲಿ ಸಹಕಾರನೂ ನಮಗೆ ಕೊಟ್ಟು ಅವರ ಆಶೀರ್ವಾದ ಇವತ್ತು ನಮ್ಮ ಮೇಲೆ ಇದೆ. ಅಂಥ ನಾಯಕನ ಇವತ್ತು ನಾಳೆ ಕಾರ್ಯಕ್ರಮ ಇರೋದ್ರಿಂದ ನಾಳೆ ಕಾರ್ಯಕ್ರಮವನ್ನು 15ನೇ ತಾರೀಕು ಎಲ್ಲ ಸಚಿವರು ಅವರವರ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಯಶಸ್ವಿ ಮಾಡ್ತಾಯಿದ್ದಾರೆ. ಅದರಿಂದ ನಾವು ಕೇಳ್ಕೊಳೋದು ಒಂದೇ, ನಾನು ಪರಮೇಶ್ವರ್ ಜೀವನ್ನ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಚೇರ್ಮನ್ ಅವರೇ, ನಾನು ಅವ್ರನ್ನೂ ನಾನು ಭೇಟಿ ಮಾಡಿದಾಗ ಕೇಳಿದಾಗ ನೀವು ದಿನಾಂಕವನ್ನು ಚೇಂಜ್ ಮಾಡಿ ಕೋಲಾರಲ್ಲಿ ಒಂದು ಹಬ್ಬದ ವಾತಾವರಣ ಮಾಡಬೇಕಿದು, ಕೋಲಾರ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಮಾಡಬೇಕು, ನಾವು ಎಲ್ಲ ಒಂದು ಡೇಟ್ ಚೇಂಜ್ ಮಾಡಿ ಎಲ್ಲ ಶಾಸಕರುಗಳನ್ನು ಒಟ್ಟುಗೂಡಿಸಿ ಇವಾಗ 6 ಸ್ಥಳೀಯದಲ್ಲಿ ಶಾಸಕರುಗಳು ಅವ್ರು ಮಾಡೋದ್ರಿಂದ ಕೋಲಾರಲ್ಲಿ ಚರಿತ್ರೆ ಇದೆ, ಕ್ರೀಡೆಗೆ ಒಂದು ಚರಿತ್ರೆ ಇದೆ. ಆ ಚರಿತ್ರೆನ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲ ಕ್ರೀಡಾಪಟುಗಳನ್ನು ಇವತ್ತು 6 ಜಿಲ್ಲೆಗಳೆಲ್ಲ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದ್ದಾಗ ಕೂಡ ಭಾಳ ಹೆಸರುವಾಸಿ ತಗೊಂಡು ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಹೊಂದಿದ್ದಾಗ ಭಾಳ ಕ್ರೀಡಾಪಟುಗಳು ಭಾಳಷ್ಟಿದ್ದಾರೆ. ಅಂಥ ಕ್ರೀಡಾಪಟುಗಳನ್ನು ಕರೆಸಿ ಇವತ್ತೇನು 60 ಜನ ಪಟ್ಟಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. 60 ಜನ ಅಲ್ಲ 200 ಜನ ಆದ್ರೂ ಪಟ್ಟಿ ಕ್ರೀಡಾಪಟುಗಳು ಕ್ಷೇತ್ರದಲ್ಲಿದ್ದಾರೆ. ಆ ಕ್ಷೇತ್ರದಲ್ಲಿ ಎಲ್ಲ ಕ್ರೀಡಾಪಟುಗಳು ಕರೆಸಿ ಒಂದು ಹಬ್ಬದ ವಾತಾವರಣ ನಾವು ಮಾಡಿ ಈ ಕ್ಷೇತ್ರವನ್ನು, ಯಾಕಂತ ಹೇಳಿದ್ರೆ ಇದು ಎಲ್ಲರ ಕನಸಿತ್ತು. ಇವಾಗ ಬೆಂಗಳೂರಿಂದ ಎಷ್ಟು 40-45 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಗೆ ಸಿಗ್ತಾ ಇದೆ. ಇಲ್ಲಿ ಉಡುಪಿಯಲ್ಲಿ ಮಂಗಳೂರು ಕಡೆ ಮಳೆ ಇಳಿದಿರೋ ಕಡೆ ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆಸ್ತಾಯಿದ್ರು. ಇವತ್ತು ಈ ಭಾಗದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆಸೋದಕ್ಕೆ ಬೆಂಗಳೂರು ಬಿಟ್ಟರೆ ಫಸ್ಟು ಬರ್ತಾರೆ ಕೋಲಾರ ಜಿಲ್ಲೆ. ಇವತ್ತು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಈ ಭಾಗದ ಕಾರ್ಯಾಧ್ಯಕ್ಷರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಇವತ್ತು ಈ ಭಾಗದಲ್ಲಿ ಇದಾಗಿರೋದಕ್ಕೆ ಇವತ್ತು ಅವರು ವೀಕ್ಷಣೆಗಳನ್ನು ಮಾಡಿ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಇವತ್ತು ಕಾರಣಕರ್ತರು ನಾನೇ ಇರ್ಬೋದು, ನಾನೇ ಮಾಡೇ ಅಂತ ಹೇಳ್ಬೋದು, ಆದರೆ ಕಾರಣಕರ್ತರು ನಾನಲ್ಲ. ಎಲ್ಲರೂ ಹಿರಿಯ ಕ್ರೀಡಾಪಟುಗಳೆಲ್ಲರೂ ಅವರ ಆಶೀರ್ವಾದ ಇದೆ. ಮೊದಲಿಗೆ ಕೆ ಎಚ್ ಮುನಿಯಪ್ಪನವರ ಆಶೀರ್ವಾದ ಇದೆ. ಈ ಭಾಗದಲ್ಲಿ ಇವತ್ತು ಇದಕ್ಕಾಗೋದಕ್ಕೆ ಕಾರಣಕರ್ತರೆ ಇವತ್ತು ಅವರೇ ನಮ್ಮ ಬಲವಾಗಿ ಇಟ್ಕೊಂಡು ಬೊಮ್ಮಾಯಿಯವ್ರ ಹತ್ರ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ ಅದನ್ನು ಕೂಡಿಸಿ ಎಲ್ಲ ಹತ್ರನೂ ಪರಮೇಶ್ವರ ಸಾಹೇಬರಾಗಲಿ ಕೆ ಎಚ್ ಮುನಿಯಪ್ಪನವರಾಗಲಿ ಇವ್ರ ಆಶೀರ್ವಾದದಿಂದಲೇ ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿರೋದು. ಸ್ಥಳೀಯ ಶಾಸಕರುಗಳ ಆಶೀರ್ವಾದ ಇವತ್ತು ನಂಜೇಗೌಡರಾಗ್ಬೋದು, SN ನಾರಾಯಣ ಸ್ವಾಮಿ ಅವರಾಗ್ಬೋದು, ರೂಪಾ ಶಶಿಧರ್ ಆಗ್ಬೋದು, ಈ ಭಾಗದಲ್ಲಿ ರಮೇಶ್ ಕುಮಾರ್ ಅವರಾಗ್ಬೋದು, ನಜೀರ್ ಅಹ್ಮದ್ ಅವರಾಗ್ಬೋದು, ಇವತ್ತು ಇದಕ್ಕಿಂತ ಮುಖ್ಯವಾಗಿ ಈ ಸ್ಥಳೀಯ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಅವರಾಗ್ಬೋದು, ಕೊತ್ನೂರು ಮಂಜು ಆಗ್ಬೋದು, ಅನಿಲ್ ಆಗ್ಬೋದು, ಇವರೆಲ್ಲ ಸಹಕಾರ ಇದೆ. ಎಲ್ಲರೂ ಕೈಗೂಡಿಸಿ ನಾವು ಈ ಸ್ಟೇಡಿಯಮನ್ನು ಇವತ್ತು ನಾಳೆ ಕಾರ್ಯಕ್ರಮ ಮಾಡಿ ಅದೇನೋ ಗುಂಪಲ ಗೋವಿಂದ ಅಂತೇಳಿ ಅದನ್ನು ಮಾಡೋದಕ್ಕಿಂತ ಇವತ್ತು ಒಂದು ಕ್ರೀಡಾಕೂಟವನ್ನು ಅಸೋಸಿಯೇಷನ್ನ ಇವತ್ತು ಕೋಲಾರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನು ಇದಕ್ಕೆ ಕಾರಣಕರ್ತರ ಆದ್ರೂ ಇವತ್ತು ನಾವು ಒಂದು ಹಬ್ಬದ ವಾತಾವರಣ ಮಾಡಬೇಕು ಅಂತೇಳಿ ಈ ಕ್ಷೇತ್ರದಲ್ಲಿ ಇವತ್ತು 6 ಕ್ಷೇತ್ರದಲ್ಲಿ ಕೂಡ 6 ಕ್ಷೇತ್ರ ಅಲ್ಲ, ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ನಮಗೆ ಸೇರಿದೆ. ಅದು ಎಲ್ಲ ರೀತಿಗಳಲ್ಲಿ ಅವಕಾಶ ನಮ್ಗೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲ 2 ಜಿಲ್ಲೆ ಸೇರಬೇಕು ಅಂತ ಹೇಳಿದ್ರೆ ಇವತ್ತು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕೂಡ ನಾನು ಚರ್ಚೆ ಮಾಡಿದ್ದೀನಿ, ನಾನು ಮಾತಾಡಿದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ತಂದಿದ್ದಾರೆ. ಮತ್ತು ನಮ್ಮ ಪರಮೇಶ್ವರ್ ಜಿ ಅವರು ಕೂಡ ನಾನು ಬರ್ತೀನಿ, ಒಂದು ದಿನಾಂಕ ನಿಗದಿ ಮಾಡಿ ಅದಕ್ಕೆ ನಾವು ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ ರೀತಿಗಳಲ್ಲಿ ಸಹಕಾರ ಕೊಟ್ಟು ನಾವೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡ್ತೀನಿ. ಯಾಕಂದರೆ ಈ ದಿನಾಂಕನ ಎಲ್ಲ ಯಾಕಂದರೆ ಸಹಕಾರ ಭಾಳಷ್ಟು ಜನ ನಾಯಕರುಗಳು ಮಾಡಿದ್ದಾರೆ, ಎಲ್ಲರೂ ಕರೆಸ್ಬೇಕಾಗತ್ತೆ.
ಎಲ್ಲರೂ ಮಾಡಬೇಕಾಗತ್ತೆ. ಅದರಿಂದ ದಯವಿಟ್ಟು ಇವರು ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ನಾಳೆ ಮುಂದೂಡಿಸಿದ್ರೆ ಒಳ್ಳೆಯದು ಅಂತೇಳಿ ನಾವು, ಯಾಕಂತ ಹೇಳಿದ್ರೆ ಇದು ಈ ರೀತಿಗಳಲ್ಲಿ ಇವತ್ತು ಯಾರೋ ಮಾಡಿದ್ರು, ಯಾರೋ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಆ ರೀತಿಯಲ್ಲಿ ಮಾಡೋದು ಬೇಡ. ನಾವು ಇದನ್ನು ವಾತಾವರಣದಲ್ಲಿ ಇಡೀ ಕ್ರೀಡಾಪಟುಗಳೆಲ್ಲರೂ ಸೇರಿಕೊಂಡು ನಾವು ವಾತಾವರಣ ತಗೊಂಡು ಇದನ್ನು ಯಾವ ರೀತಿಯಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಬೇಕು. ರಾಷ್ಟ್ರೀಯ ಮಟ್ಟ ಕ್ರೀಡಾಕೂಟ ನಡೆಯೋದಕ್ಕೆ ಬೆಂಗಳೂರಿಂದ ಕೋಲಾರಿಗೆ 45 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಗಿರೋದ್ರಿಂದ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ನಡೆಸೋದಕ್ಕೂ ನಾವು ವ್ಯವಸ್ಥೆ ಮಾಡ್ತೀವಿ, ರಾಷ್ಟ್ರೀಯ ಮಟ್ಟ ನಡೆಯೋದಕ್ಕೂ ವ್ಯವಸ್ಥೆ ಮಾಡ್ತೀವಿ. ಇದಕ್ಕೆಲ್ಲ ಸಹಕಾರ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರವರು ಮತ್ತು ಅಧ್ಯಕ್ಷರಾದಂಥ ಮುನಿಯಪ್ಪನವರು ಮತ್ತು ನಮ್ಮ ಜಗನ್ ಕೋಚ್ ಅವರು ಮೂವರೂ ಇವತ್ತು ಎಲ್ಲ ಸಹಕಾರನೂ ಇವತ್ತು ಎಲ್ಲ ರೀತಿಗಳಲ್ಲೂ ನಮಗೆ ಅನುಕೂಲ ಇದೆ. ಅದು ಸಹಕಾರ ಮಾಡಿಕೊಡ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಗಳಲ್ಲಿ ಕ್ರೀಡಾಕೂಟ ನಡೆದ್ರೂ ನಾವೆಲ್ಲ ಒಗ್ಗಟ್ಟಾಗಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮಾಡೋದ್ರಿಂದಲೂ ಕೋಲಾರ ಜಿಲ್ಲೆಗೆ ಇವತ್ತು ಕರ್ನಾಟಕದಲ್ಲಿ ಕೂಡ ಕೋಲಾರ ಜಿಲ್ಲೆಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಬೇರೇಗೌಡರ ಕಾಲದಿಂದನಾಗ್ಬೋದು, ಮತ್ತು ರಾಮಚಂದ್ರ ಅವರಾಗ್ಬೋದು, ಮತ್ತು ತ್ಯಾಗರಾಜ್ ಅವರಾಗ್ಬೋದು, ಮೂರನಹಳ್ಳಿ ರಾಮಚಂದ್ರಪ್ಪ ಆಗ್ಬೋದು, ವೆಂಕಟೇಶಪ್ಪನವರಾಗ್ಬೋದು, ಎಲ್ಲ ಕ್ರೀಡಾಪಟುಗಳು ಎಲ್ಲರೂ ಸಹಕಾರವನ್ನು ಇವತ್ತು ಅವರ ಆಶೀರ್ವಾದ ಪಡೆದು ನಾವು ಎಲ್ಲ ರೀತಿಗಳಲ್ಲಿ ಸಹಕಾರ 45 ವರ್ಷಗಳಿಂದ ನಾವು ಸಹಕಾರ ಪಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಮತ್ತೆ ಇವತ್ತು ಸ್ಟೋನಲ್ಲಿ ಏನಾನ ಒಂದು ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಅಸೋಸಿಯೇಷನ್ ಹೆಸರು ಹಾಕಬೇಕು ಅಂತ ನಾವು ಪ್ರಸ್ತಾವನೆ ಕೂಡ ಮಾಡಿದ್ವಿ. ಅದು ಪ್ರೋಟೋಕಾಲ್ ಬರೋದಿಲ್ಲ ಅಂತೇಳಿ ಡಿ ಸಿ ಅವರು ಕೂಡ ಗಮನಕ್ಕೆ ತಂದಿದ್ದಾರೆ. ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಆ ಗಮನಕ್ಕೆ ತಂದ ಮೇಲೆ ಅವ್ರು ಏನು ಮಾಡ್ತಾರೋ ಅದು ನಾವು ಏನು ಮಾಡಿದ್ರು ನಾವು ಅದು ಸಿದ್ಧವಾಗಿ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ.